ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಾಗಿ ನನ್ನೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರು, ಎಲ್ಲ ಮುಖಂಡರು, ಹಿರಿಯರು, ಯಾಕಂದರೆ ಹೆಸರಿಟ್ಟು ಹೇಳಕ್ಕೆ ಹೋದರೆ ಈಗ ಹೇಳ್ಬೇಕಾಗುತ್ತೆ. ಯಾಕಂದರೆ KPC ಸದಸ್ಯರಾದಂಥ ಉತ್ತೂರು ಸೇನಣ್ಣವರು, ಇನ್ನೊಬ್ಬ KPC ಸದಸ್ಯರಾದಂಥ ರಾಮಲಿಂಗಣ್ಣವರು, ನಮ್ಮ ಮುಖಂಡರಾದಂಥ ಶಿವಣ್ಣವರು, ಅದೇ ರೀತಿಯಾಗಿ ನಮ್ಮ ಮುಖಂಡರಾದಂಥ ವೆಂಕಟರಮಣಪ್ಪ, ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣ ನಮ್ಮಲ್ಲಿ ಸಿದ್ದರಾಮಯ್ಯ ಅಂತ ಹೇಳೋವಂಥ ವೆಂಕಟೇಶ್ ಗೌಡರು, ಟಗರು, ಅದೇ ರೀತಿಯಾಗಿ ನಮ್ಮ ಗಂಗಿರೆಡ್ಡಿಯವರು, ನಮ್ಮ ಈಗ ಗಂಗಿರೆಡ್ಡಿಯವರು ನಮ್ಮ ಪಕ್ಷದ ಮುಖಂಡರು ಮತ್ತು ಪಕ್ಷದ ಅಭ್ಯರ್ಥಿ ಸಹ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಡಾಕ್ಟರ್ ಸೆಲ್ಲಿನ ಉಪಾಧ್ಯಕ್ಷರಂಥ ಡಾಕ್ಟರ್ ರಮೇಶ್ ಅವರು, ಕಾಂಗ್ರೆಸ್ನ ಹಿರಿಯ ಮುಖಂಡ ಮುನ್ಸಾಮ್ಗೌಡರು, ರಾಜು ಅವರು, ಗಿರೀಶು, ನಮ್ಮ ಸುರೇಶು, ಸುಬ್ರಹ್ಮಣಿ, ಜಗದೀಶು, ಗೋಪಾಲು, ಶ್ರೀನಿವಾಸು, ಸತ್ತಿ, ನಾಯ್ಡು, ನಮ್ಮ ಎಮ್ ಶಂಕರನಾರಾಯಣು, ನಮ್ಮ ಆಂಜನೇಯ ರೆಡ್ಡಿ, ಇದೇ ರೀತಿಯಾಗಿ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಪಕ್ಷದ ಕೋಆರ್ಡಿನೇಟ್ರು, ಎಲ್ಲ ಇದನ್ನು ಇದು ಮಾಡೋಂಥ ಒಬ್ಬ ನಮ್ಮ ಗುಜನಹಳ್ಳಿ ಮಂಜುನಾಥ್ ಅವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ರಿಗೂ ಸ್ವಾಗತಿಸ್ತಾ, ಇವತ್ತಿನ ಮುಖ್ಯಾಂಶಗಳೇನು ಅಂತಂದರೆ, ನಮ್ಮ ಮುಲ್ಬಾಲ್ ತಾಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ಈ ಬ್ಯಾಂಕಿನ ಚುನಾವಣೆ 19ನೇ ತಾರೀಕು ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಸುಮಾರು 6 ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಉತ್ತನೂರು ಕ್ಷೇತ್ರದಿಂದ ಹಿರಿಯ ಸದಸ್ಯರು, ಕಾಂಗ್ರೆಸ್ನ ಮುಖಂಡರು ಆದಂಥ ಉತ್ತೂರು ಸೀನಣ್ಣವರು, ಗೊಲ್ಲಹಳ್ಳಿ ಕ್ಷೇತ್ರದಿಂದ ಸತೀಶ್ ಅವರು, ರಾಜೇಂದ್ರಹಳ್ಳಿ ಕ್ಷೇತ್ರದಿಂದ ರಾಜೇಂದ್ರ ಗೌಡ, ಮಲ್ಲಾಯಕನಹಳ್ಳಿ ಕ್ಷೇತ್ರದಿಂದ ಮುನಿವೆಂಕಟಮ್ಮ, ಕಸಬಾ ಕ್ಷೇತ್ರದಿಂದ ಶ್ರೀಮತಿ ಭಾಗ್ಯಲಕ್ಷ್ಮಮ್ಮ, ಮಡಿನೂರು ಕ್ಷೇತ್ರದಿಂದ ರಚಮಂಡಳ್ಳಿ ಶ್ರೀರಾಮ್ ಅವರು. ಈ ಅಭ್ಯರ್ಥಿಗಳು ಈ ಒಂದು ಮುಂದಿನ 5 ವರ್ಷದ ಆಡಳಿತ ಮಂಡಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಇನ್ನು ಉಳಿದ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ, ಯಾಕಂದರೆ ಕೆಲವು ಕಡೆ ಇಬ್ಬರಿಬ್ಬರು ಅಭ್ಯರ್ಥಿಗಳಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲರೂ ಕರೆದು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಯಾರು ಅಂತ ತಿಳಿಸಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಆಲಂಗೂರು ಸಾಮಾನ್ಯ ಕ್ಷೇತ್ರದಿಂದ ಪಕ್ಷದ ಹಿರಿಯ ಮುಖಂಡರಾದಂಥ ಆಲಂಗೂರು ಶಿವಣ್ಣನವರನ್ನು, ಆವಣಿ ಕ್ಷೇತ್ರದ ಎಮ್ ಶಂಕರನಾರಾಯಣ ಅವರನ್ನು, ಅಂಬ್ಲಿಕಲ್ ಕ್ಷೇತ್ರದಿಂದ ಶ್ರೀ ಗಂಗಿರೆಡ್ಡಿ ಅವ್ರನ್ನ, ಬಲ್ಲಾ ಕ್ಷೇತ್ರ ಸಾಮಾನ್ಯ ಮಹಿಳಾ ಅಭ್ಯರ್ಥಿಯಾಗಿ ಶ್ರೀಮತಿ ಭಾರತಿ ಅವ್ರನ್ನ, ತಾಯ್ಲೂರು ಮೀಸಲು ಕ್ಷೇತ್ರದಿಂದ ಕರಡುಗೂರು ಶ್ರೀನಿವಾಸ್ ಅವ್ರನ್ನ, ನೆಂಗ್ಲಿ ಸಾಮಾನ್ಯ ಕ್ಷೇತ್ರ ಮುನ್ರೆಡ್ಡಿ ಅವ್ರನ್ನ, ಸಾಲಗಾರರಲ್ಲದ ಕ್ಷೇತ್ರದಿಂದ RV ಆಂಜನೇಯ ರೆಡ್ಡಿ. ಈ ಮೇಲ್ಕಂಡ ಅಭ್ಯರ್ಥಿಗಳನ್ನು ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಅದನ್ನು ಪಕ್ಷ ತೀರ್ಮಾನ ಮಾಡಿರೋದನ್ನು ನಾನು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ತೀರ್ಮಾನ ತಗೊಂಡಿರೋದು ಎಲ್ಲ ಪಕ್ಷದ ಮುಖಂಡರು, ನಾಯಕರು ಎಲ್ಲರೂ ಸೇರಿ ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ. ಈಗ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಭಾಳಷ್ಟು ವರ್ಷಗಳಿಂದ PLD ಬ್ಯಾಂಕು ಕಾಂಗ್ರೆಸ್ ಕೈವಶದಲ್ಲೇ ಇದೆ. ಈಗಾಗಲೇ 6 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿದೆ. ಮುಂದಿನ ಚುನಾವಣೆಯಲ್ಲಿ ಕೂಡ 7 ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಅಂತ ನನಗೆ ಅಚಲವಾದಂಥ ವಿಶ್ವಾಸ ಇದೆ. ಕೈವಶದಲ್ಲಿ ಬ್ಯಾಂಕ್ ಇರುತ್ತೆ. ಈಗ ಕೋಲಾರ ಜಿಲ್ಲೆಯಲ್ಲೇ ನಂಬರ್ 1 ಸ್ಥಾನದಲ್ಲಿ ಈಗ ಮುಲ್ಬಾಲ್ ಬ್ಯಾಂಕ್ ಇದೆ. ಅದು ಇನ್ನೂ ಉತ್ತಮವಾದಂಥ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರುವಾಸಿ ತಗೋಬೇಕು. ಮುಂದೆ ಇತ್ತು, ಈಗಲೂ ಕೂಡ ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅಂತ ಆಸ್ತಾ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಜನತೆಯಲ್ಲಿ ಮತ್ತು ವಿಶೇಷವಾಗಿ PLD ಬ್ಯಾಂಕಿನ ಮತದಾರರಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡೋದಿಷ್ಟೇ. ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮತ್ತು
ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿ ಆದಿನಾರಾಯಣ್ ಇವರೆಲ್ಲರ ಸಹಮತದೊಂದಿಗೆ ಮತ್ತು ತಾಲೂಕಿನ ನಮ್ಮ ಎಲ್ಲ ನಾಯಕರುಗಳ ಸಹಮತದೊಂದಿಗೆ ಇವತ್ತು ಈ ಅಭ್ಯರ್ಥಿಗಳನ್ನು ಮಾಡಿದ್ದೀವಿ. ಅದಕ್ಕೆ ದಯಮಾಡಿ ನಾನು ಮಗದೊಮ್ಮೆ ಪ್ರಾರ್ಥನೆ ಮಾಡ್ತೀನಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಜಯಗಳಿಸಿ ತಮ್ಮ ಪವಿತ್ರವಾದಂಥ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಮುಂದೆ ಬ್ಯಾಂಕಿನ ಆಡಳಿತ ಕಾಂಗ್ರೆಸ್ ವಶದಲ್ಲಿರಬೇಕು ಅಂತೇಳಿ ತಮ್ಮಲ್ಲೆಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ರಾಜೇಂದ್ರಹಳ್ಳಿ, ಮಲ್ನಾಯಕನಹಳ್ಳಿ, ಕಸ್ಬಾ, ಮುಡಿನೂರು ಈ 6 ಕ್ಷೇತ್ರಗಳಲ್ಲಿ ಅವಿರೋಧವಾಗಿ ಸಹಕರಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ಮುಖಂಡರಿಗೂ ಕೂಡ ನಾನು ಕಾಂಗ್ರೆಸ್ ಪಕ್ಷ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಬೇರೆ ಪಾರ್ಟಿಯವರು ಕೂಡ ನಮ್ಗೆ ಸಹಕರಿಸಿದ್ದಾರೆ. ಬೇರೆ ಪಕ್ಷದವರು ಕೂಡ ಈ 6 ಕ್ಷೇತ್ರಗಳಲ್ಲಿ ನಾವು ವಿಜಯಿ ಆಗಬೇಕಾದ್ರೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಧನ್ಯವಾದಗಳು ತಲುಪಿಸ್ತೀನಿ. ಈಗ ಏನಾಗಿದೆ ಅಲ್ಲ, ಈಗ ನೀವು ಅವರು ಇಲ್ಲ ಇವರಿಲ್ಲ ಅಂತಂದ್ರೆ ರಾಜಕೀಯ ಹೋಗೋ ನಿಮಿಷ ಬಿಟ್ಟು ಯಾರು ಮಾತಾಡ್ತಾ ಹೋಯ್ತಾ, ರಾಜಕೀಯದಲ್ಲಿ ಸರ್ವಸಾಮಾನ್ಯ ಇವು ಎಲೆಕ್ಷನ್ಗೆ ಬಂದಾಗ ಆ ಕಡೆ ಜಂಪಿಂಗ್ ಜಿಲ್ಲಾನಿ ಇದ್ದೇ ಇದೆ. ಏನು ನಾವೊಂದು ಮುಲ್ಬಾಲ್ ತಾಲೂಕಲ್ಲೇ ಅಲ್ಲ. ಆದರೆ ಈ ಒಂದು ಜನರಲ್ ಕ್ಷೇತ್ರದಲ್ಲಿ, ಸಾಮಾನ್ಯ ಕ್ಷೇತ್ರದಲ್ಲಿ ಸುಮಾರು 6 ಜನ ಇದ್ದಾರೆ. ಅದರಲ್ಲಿ ನಮ್ಮ 4 ಜನ ಕಾಂಗ್ರೆಸ್ ಅವರು ಇದು ಮಾಡಿದ್ದಾರೆ. ಅದರಲ್ಲಿ ವಾಪಸ್ ತಗೊಳ್ಳೋದಕ್ಕೆ ಸಮಯ ಇಲ್ಲ. ಅದಕ್ಕೆ ಅಧಿಕೃತವಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅಂದ್ರೆ ಅದಕ್ಕೆ ಅಧಿಕೃತವಾಗಿ ನಿಂತ್ಕೋಪ ಆಂಜನೇಯ ರೆಡ್ಡಿ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಮಾಡಿದ್ದೀವಿ. ಇನ್ನು ಉಳಿದವರು ಚುನಾವಣೆ ಕಣದಲ್ಲಿ ಮಾಡಲ್ಲ. ಅವರು ಸುಮ್ಮನೆ ಇರ್ತಾರೆ ಅಥವಾ ನಮ್ಮ ಆಂಜನೇಯ ರೆಡ್ಡಿ ಅವ್ರನ್ನ ಬೆಂಬಲಿಸ್ತಾರೆ. ಹಂಗೂ ಒಂದು ವೇಳೆ ಯಾರಾದರೂ ಬೆಂಬಲಿಸಿ ಅವರಷ್ಟಕ್ಕೆ ಅವ್ರು ಹೋದಾಗ ನಮಗೂ ಒಂದು ಪಕ್ಷಕ್ಕೂ ಸಂಬಂಧ ಇಲ್ಲ. ನೋಡಿ, ಈಗ ನೀವು ಪತ್ರಕರ್ತರು ಏನಾಗ್ತಾ ಇದೆ ಅಂದ್ರೆ ಅಲ್ಲಲ್ಲ, ಓಕೆ ನಾವ್ ಹೇಳ್ತಾರೆ ರಾಜೇಂದ್ರ ಗೌಡ್ನು ಬೈರ್ಕೂರು ಕ್ಷೇತ್ರದ ನಾವು ಇವಾಗ ಅನೌನ್ಸ್ ಮಾಡಿಲ್ಲ. ಓಕೆ 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 ಆಯ್ತು, ಕೇಳು. ಓದುಂಡು ರಾಜೇಂದ್ರ ಗೌಡ್ನು ಬೈರ್ಕೂರು ಕ್ಷೇತ್ರದ್ದು ಅಧಿಕೃತವಾಗಿ ಅಭ್ಯರ್ಥಿ ಮಾಡಿಲ್ಲ. ಯಾಕಂದ್ರೆ ಇಬ್ರು ಕಣದಲ್ಲಿ ಉಳಿದೋಗಿದ್ದಾರೆ. ಅದನ್ನು ಸೆಟಲ್ಮೆಂಟ್ ಮಾಡೋದಕ್ಕೆ ಸತೀಶ್ ರಾಜೇಂದ್ರ ಗೌಡ್ ಇಬ್ಬರನ್ನ ಅಲ್ಲಿ ಕಳ್ಸಿದೀವಿ. 20 ಸೆಕೆಂಡ್ ಬರ್ತಾ ಇದೆ. ಅಲ್ಲ, ಈಗ ನೀನ್ ಹೇಳೋದು ಸೇರಿಸ್ಕೊಳ್ತೀರಾ ನೀವು ನೆಕ್ಸ್ಟ್ ಅಂತಂದ್ರೆ ಹೆಂಗೆ ಹೇಳೋದು? ಮಾತಾಡ್ತೀನಿ. ಆಯ್ತಾಯ್ತಾಯ್ತು. ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಸ್ಪಷ್ಟತೆ ಇತ್ತು. ಸ್ಪಷ್ಟತೆ ಇಲ್ಲ, ನಮಗೂ ಇಲ್ಲ, ಜನಗಳಿಗೆಲ್ಲ, ನಿಮಗೂ ಇಲ್ಲ. ಯಾವ ಪಾರ್ಟಿಗಳಲ್ಲೂ ಇಲ್ಲ. ಈಗ ರಾಜೇಂದ್ರ ಗೌಡ ಇದ್ದಾನೆ, ಸತೀಶ್ನು ಇದ್ದಾನೆ, ಎಲ್ಲರೂ ಇದ್ದಾರೆ. ಬಟ್ ಒಂದು ಎಲೆಕ್ಟ್ ಆಗಿರೋರು ಬೈರ್ಕೂರು ನಮ್ಮಲ್ಲಿ ಆಗ್ಬಿಟ್ಟಿದ್ದಾರೆ. ಅವ್ರು ರಾಜ್ಯ ಮಾಡ್ತಾ ಇದ್ದಾರೆ. ಇಲ್ಲೇ ಇರ್ತಾರೆ, ಅಲ್ಲೇ ಇರ್ತಾರೆ, ಅಲ್ಲೇ ಇರ್ತಾರೆ. ಮೂರ್ ಪಾರ್ಟಿಯಲ್ಲಿ ಇರ್ತಾರೆ ಕೆಲವರು. ಏನ್ ಮಾಡ್ತಾರೆ ಈಗ ಅಂತ ಸಂದರ್ಭ ಬಂದಾಗ ದಯವಿಟ್ಟು ಅವ್ರನ್ನೇ ಕೇಳ್ಬಿಡ್ಬೇಕು. ಈಗ ಶಿಸ್ತು ಕ್ರಮ ತಗೊಳ್ಳಕ್ಕೆ ಮಂಜು ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಅಧಿಕೃತವಾಗಿ ಪಕ್ಷದ ಚಿಹ್ನೆ ಇಲ್ಲ. ನಾವೇನಾದ್ರೂ ತಗೋಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಯಾವ್ಯಾವ್ದು ಗುರುತಲ್ಲಿ ಇರ್ತಾರೆ ತಗೊಳಕ್ಕಾಗಲ್ಲ. ಹಾ ನೋಡ್ರಪ್ಪ ಅಲ್ಲಿ ನಾಡಪ್ಪ ನೋಡಪ್ಪ ಅವರು మీరు లేట్ అయితే రాండప్ప ఇలా వాళ్ళు క్యాండిడేట్లు వస్తారు కూర్చోండు వాళ్ళ అజర్ కూడా ఇల్లే కూడా ఇల్లే ಕೂತಪ್ಪ. ಈಗ ನಾವು ಹೇಳಿದ್ದು ಬೈರ್ಕೂರು ಕ್ಷೇತ್ರದೊಂದು ಪ್ರಾಬ್ಲಮ್ ಇತ್ತು, ಅದಕ್ಕೆ ಅವರಿಬ್ರು ಹೋಗಿದ್ರು, ಬಂದಿದ್ದಾರೆ. ಇನ್ನೇನಾದ್ರೂ ನಿಮ್ಗೆ ಡೌಟ್ಗಳಿದ್ರೆ ಕೇಳ್ಕೊಳ್ಳಿ. ಹಾ ಶಿವಕುಮಾರ್ಗೆ ಎಲ್ಲ ಏನು ಎಲ್ಲ ಗೊತ್ತು. ಒಂದು ನಿಮಿಷ ಇಲ್ಲ, ಅಲ್ಲೇ ಕಾಂಟ್ರವರ್ಸಿ ಇದೆ. ನಮ್ಮ ನಾಯಕರೆಲ್ಲ ಹೋಗ್ತಾರೆ, ಕೂತ್ಕೊಂಡು ಮಾತಾಡಿದ್ಮೇಲೆ ಅದನ್ನು ಇದು ಮಾಡ್ತೀವಿ. ಈಗ ಕೊಟ್ಟಿರ್ತಕ್ಕಂಥದ್ದೆಲ್ಲ ಕೂಡ ಅಧಿಕೃತವಾಗಿದೆ. ದಯವಿಟ್ಟು ಇಷ್ಟಕ್ಕೆ ಇದು ಮಾಡಿ. ಇಲ್ಲ
ಏಳರಲ್ಲಿ ಎಷ್ಟು ಗೆಲ್ಬೋದು ಸರ್ ನೀವು? ಆ? ಏಳರಲ್ಲಿ ಎಷ್ಟು ಗೆಲ್ಬೋದು? 7-7 ಬರುತ್ತೆ. ಅವ್ರು ನೋಡ್ರಿ ನಾವೇ ಗೆಲ್ಲೋದಿನ್ನ ನಮ್ದೇ ಅಂತ. ಈಗ ಅಲ್ಲ ಅವ್ರನ್ನ ಅನ್ನಬಾರ್ದು ಅನ್ನೋಕ್ಕಾಗಲ್ವಲ್ಲ, ಅವ್ರು ನೀವು ಹಂಗೆ ಹೇಳ್ಬಾರ್ದು ಅನ್ನೋಕ್ಕಾಗಲ್ವಲ್ಲ. ಆಮೇಲೆ ಜನವರಿಯಲ್ಲಿ ಏನೋ ಆಗುತ್ತೆ ಅಂತ. ಆಗ್ತದೆ ನೋಡ್ತಾ ಅಂದರೆ ಜನವರಿ ಮುಗ್ದೋಯ್ತಾ? ಜನವರಿ ಮುಗ್ದೋಯ್ತಾ? ಏನು ಆಗ್ಲಿಲ್ಲ. ನೋಡ್ತಾ ಇರಿ ಜನವರಿಯಲ್ಲಿ 5 ಮಿನಿಟ್ ಕಾಂಗ್ರೆಸ್ ಸೇರ್ಪಡೆಗೆ ಮಾತುಕತೆ ನಡೆದಿದೆ ಬಂದಿದೆ. ಬೇಡ, ಇವಾಗ ಏನೋ ಹೇಳೋದು ಬೇಡ, ಜನವರಿ ತಡೀರಿ. ಜನವರಿ ಇನ್ನೂ ಆಗೋಯ್ತು. ಅಂತ ಮಾಡಿ. ಓಕೆ, ಧನ್ಯವಾದಗಳು ಎಲ್ರಿಗೂ, ಧನ್ಯವಾದಗಳು ಪಕ್ಷದ ವತಿಯಿಂದ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.